ಸೊ ನೆಕ್ಸ್ಟ್ ಕ್ವೆಶನ್, ಹೇಗೆ ಆಕ್ಟಿವ್ ಆಗಿದ್ರಿ, ಏನೇನು ಎಕ್ಸಸೈಸ್ ಮಾಡ್ತಾ ಇದ್ರಿ ಅಥವಾ ವಾಕಿಂಗ್ ಮಾಡ್ತಾ ಇದ್ರಾ ಅಂತೆಲ್ಲ ಕೇಳಿದ್ದೀರಾ. ಅದೇ ನನಗೆ ಟ್ವಿನ್ಸ್ ಇದ್ದಿದ್ರಿಂದ ನಾನು ಎಕ್ಸಸೈಸ್ ಎಲ್ಲ ಏನೂ ಮಾಡ್ತಿರ್ಲಿಲ್ಲ. ನನಗೆ ಭಯ ಇತ್ತು ಫಸ್ಟ್ ಆಫ್ ಆಲ್. ಏನಾಗುತ್ತೋ ಏನು ಅನ್ನೋ ಭಯ ಇತ್ತು. ಸೊ ಎಕ್ಸಸೈಸ್ ಏನೂ ಮಾಡ್ತಾ ಇರಲಿಲ್ಲ, ಬಟ್ ವಾಕಿಂಗ್ ಮಾಡ್ತಾ ಇದ್ದೆ. ಡೈಲಿ ವಾಕಿಂಗ್ ಮಾಡ್ತಾ ಇದ್ದೆ ಊಟ ಆದಮೇಲೆ. ತುಂಬ ಏನು ಸ್ಟ್ರೈನ್ ತಗೊಳ್ತಾ ಇರಲಿಲ್ಲ, ಜಾಸ್ತಿ 10K ಸ್ಟೆಪ್ಸ್ ಕಂಪ್ಲೀಟ್ ಮಾಡಬೇಕು ಆ ಥರ ಎಲ್ಲ ಏನಿಲ್ಲ. ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ನಾನು ವಾಕಿಂಗ್ ಮಾಡ್ತಾ ಇದ್ದೆ. ಆ್ಯಂಡ್ ಅದೇ ಈ ಎದೆ ಉರಿ ಅಂತ ಹೇಳಿದ್ನಲ್ಲ, ತಿಂದ ತಕ್ಷಣ ಅಟ್ಲೀಸ್ಟ್ ತಿಂದಿದ್ದು ಡೈಜೆಸ್ಟ್ ಆಗಲಿ, ಎದೆ ಉರಿ ಬರದೇ ಇರಲಿ ಅಂತ ನಾನು ವಾಕಿಂಗ್ ಮಾಡ್ತಾ ಇದ್ದೆ. ಸೊ ಅಷ್ಟೇ ಬಿಟ್ಟರೆ ನಾನು ಎಕ್ಸಸೈಸ್ ಆಗಿರ್ಬೋದು, ಯೋಗ ಆಗಿರ್ಬೋದು ಏನೂ ಮಾಡಿಲ್ಲ. ಈ ಒನ್ ಸಿಂಗಲ್ ಟನ್ ಪ್ರೆಗ್ನೆನ್ಸಿ ಇದ್ದಿದ್ರೆ ಮೋಸ್ಟ್ಲಿ ನಾರ್ಮಲ್ ಡೆಲಿವರಿಗೋಸ್ಕರ ಮಾಡ್ತಾರೆ ಯೂಶಲಿ ಎಕ್ಸಸೈಸು, ಯೋಗ ಎಲ್ಲ ಮಾಡ್ತಾರೆ. ಸೊ ಹಂಗಿದ್ದಿದ್ರೆ ನಾನೇನೋ ಮಾಡ್ತಿದ್ನೋ ಏನೋ, ಬಟ್ ಟ್ವಿನ್ಸ್ ಇದ್ದಿದ್ದರಿಂದ ನನಗೆ ರೆಸ್ಟ್ ಇರಲಿಲ್ಲ. ಸೊ ಅದಕ್ಕೆ ಫುಲ್ ಆರಾಮಾಗಿದ್ದೆ ಆ್ಯಂಡ್ ಚೆನ್ನಾಗಿ ತಿಂತಾ ಇದ್ದೆ, ಚೆನ್ನಾಗಿ ಕೂಡ್ತಾ ಇದ್ದೆ. ಸೊ ಅದಕ್ಕೆ ಹಾಗೆ ವೇಟು ಬಂತು, ವೇಟು ಜಾಸ್ತಿ ಆಯಿತು ಆ್ಯಂಡ್ ಮಕ್ಕಳು ಕೂಡ ಹೆಲ್ದಿ ಆಗಿದ್ರು. ಸೊ ದ ಮೋಸ್ಟ್ ಆಸ್ಟ್ ಕ್ವಶನ್ ಏನಪ್ಪ ಅಂತ ಅಂದರೆ, ಇದನ್ನ ಎಲ್ಲ ಕಡೆ ಕೇಳಿದ್ದೀರಾ, ಫೇಸ್ಬುಕ್ಕಲ್ಲಿ, ಇನ್ಸ್ಟಾಗ್ರಾಮಲ್ಲಿ, ಯೂಟ್ಯೂಬಲ್ಲಿ ಎಲ್ಲ ಕಡೆ ಮೆಸೇಜ್ ಮಾಡಿದ್ದೀರಾ, ಕಮೆಂಟ್ ಮಾಡಿದ್ದೀರಾ. ಇದು ನ್ಯಾಚುರಲ್ ಕನ್ಸೀವ್ ಆದ್ರಾ ಅಥವಾ IVF ಮಾಡಿಸ್ಕೊಂಡ್ರಾ, ನಿಮ್ಗೆ ಹೇಗೆ ಟ್ವಿನ್ಸ್ ಆಯಿತು, ಹೆರಿಡಿಟಿ ಇದೆಯಾ, ಏನು ಎತ್ತ ಅಂತ ಸಿಕ್ಕಾಪಟ್ಟೆ ಕ್ವಶನ್ಸ್ ಕೇಳಿದ್ದೀರಾ ಇದ್ರ ಬಗ್ಗೆ. ಸೊ ಎಲ್ಲ ಕಡೆ ಆನ್ಸರ್ ಮಾಡೋಕ್ಕಾಗಲ್ಲ ಆ್ಯಂಡ್ ಎಲ್ಲ ಕಮೆಂಟ್ಸ್ಗೂ ರಿಪ್ಲೈ ಮಾಡ್ಕೊಂಡು ಕೂರೋಕ್ಕಾಗಲ್ಲ. ಸೊ ಹಾಗಾಗಿ ನನ್ನ ವ್ಲಾಗಲ್ಲಿ ಆನ್ಸರ್ ಮಾಡ್ತಾ ಇದ್ದೀನಿ ಇವತ್ತು. ಇದು IVF ದೇವರಾಣೆಗೂ ಅಲ್ಲ, ನ್ಯಾಚುರಲ್ ಆಗಿ ಕನ್ಸೀವ್ ಆಗಿರೋದು. ಬಿಕಾಸ್ ವಿನಯ್ ಅವ್ರ ಫ್ಯಾಮಿಲಿ ಸೈಡು ಹೆರಿಡಿಟಿ ಇದೆ, ನನ್ನ ಫ್ಯಾಮಿಲಿ ಸೈಡು ಹೆರಿಡಿಟಿ ಇದೆ. ಹೇಗಪ್ಪ ಅಂದರೆ, ನನ್ನ ಮಾವ ವಿನಯ್ ಅವ್ರ ಡ್ಯಾಡಿ ತಮ್ಮಂದ್ರು ಟ್ವಿನ್ಸು, ಆ್ಯಂಡ್ ವಿನಯ್ ಅವ್ರ ಅತ್ತೆ ಮಗನಿಗೂ ಟ್ವಿನ್ಸು, ವಿನಯ್ ಅವ್ರ ತಂಗಿಗೂ ಟ್ವಿನ್ಸು. ಸೊ ವಿನಯ್ ಅವ್ರ ತಂಗಿ ಮಕ್ಕಳ ಫೋಟೋಸ್ ನಾನು ಹಾಕಿರ್ತೀನಿ, ಯೂಶಲಿ ನೋಡಿರ್ತೀರಾ. ಈ ಕಡೆ ನನ್ನ ಡ್ಯಾಡಿ ಅಕ್ಕ ಅಂದರೆ ನಮ್ಮ ಅತ್ತೆ, ಅವ್ರಿಗೂ ಟ್ವಿನ್ಸು, ಅವರ ಮಗಳು ಅವಳಿಗೂ ಟ್ವಿನ್ಸು, ಆ್ಯಂಡ್ ನಮ್ಮ ಅಣ್ಣ, ನನ್ನ ಸ್ವಂತ ಅಣ್ಣ, ಸೊ ಅವನಿಗೂ ಟ್ವಿನ್ಸು. ಸೊ ಆ ಕಡೆ ಫ್ಯಾಮಿಲಿಲೂ ಟ್ವಿನ್ಸ್ ಇದ್ದಾರೆ, ಈ ಕಡೆ ಫ್ಯಾಮಿಲಿಲೂ ಟ್ವಿನ್ಸ್ ಇದ್ದಾರೆ. ಹೀಗಾಗಿ ನಾವೇನು ಅನ್ಕೊಂಡು, ಈ ಸೈಡು ಪ್ರಿಯಾ ಅಂದರೆ ವಿನಯ್ ಅವ್ರ ತಂಗಿಗೆ ಟ್ವಿನ್ಸ್ ಆಗಿದೆ, ಈ ಕಡೆ ನನ್ನ ಅಣ್ಣಂಗೆ ಟ್ವಿನ್ಸ್ ಆಗಿದೆ. ಸೊ ಇಬ್ರಿಗೂ ಟ್ವಿನ್ಸ್ ಆಗಿದೆ, ನಮಗೇನು ಆಗಲ್ಲ, ಸೇಫು ಅಂತ ಅಂದ್ಕೊಂಡಿದ್ದೆ. ಸೊ ಅದೇ ಫಸ್ಟ್ ಟೈಮ್ ಪಾಸಿಟಿವ್ ಬಂದಾಗ ಸ್ಕ್ಯಾನಿಂಗ್ ಹೋದಾಗ ಒಂದು ಸ್ಯಾಕ್ ಫಾರ್ಮ್ ಆಗಿತ್ತು ಆ್ಯಂಡ್ ನೀವು ಕನ್ಸೀವ್ ಆಗಿದ್ದೀರಾ, ಸ್ಯಾಕ್ ಫಾರ್ಮ್ ಆಗಿದೆ ಅಂತ ಹೇಳಿ ಕಳಿಸಿದ್ರು. ಸಖತ್ ಖುಷಿಯಾಗಿ ಬಂದಿದೆ ಮನೆಗೆ. ನೆಕ್ಸ್ಟ್ ಟೈಮ್ ಅಪಾಯಿಂಟ್ಮೆಂಟ್ ಕೊಟ್ಟಿದ್ರು, ನೆಕ್ಸ್ಟ್ ಹಾರ್ಟ್ ಬೀಟ್ ಕೇಳಿಸ್ಕೊಳಕ್ಕೆ ಬನ್ನಿ ಅಂತ ಹೇಳಿದರು. ಸೊ ಆವಾಗ ಹಾರ್ಟ್ ಬೀಟ್ ಕೇಳಿಸ್ಕೊಳಕ್ಕೆ ಅಂತ ನಾನು ವಿನಯ್ ಒಟ್ಟಿಗೆ ಹೋಗಿದ್ವಿ ಹಾಸ್ಪಿಟಲ್ಗೆ. ಸೊ ಆವಾಗ ಸ್ಕ್ಯಾನ್ ಮಾಡಿದಾಗ ಗೊತ್ತಾಗಿದ್ದು ಇನ್ನೊಂದು ಸ್ಯಾಕ್ ಫಾರ್ಮ್ ಆಗಿದೆ ಅಂತ. ಸೊ ಇದು ಸೆಕೆಂಡ್ ಸ್ಯಾಕ್ ವಾಸ್ ಅ ಕಂಪ್ಲೀಟ್ ಸರ್ಪ್ರೈಸ್. ಫಸ್ಟ್ ಟೈಮ್ ಗೊತ್ತೇ ಇರಲಿಲ್ಲ ಟ್ವಿನ್ಸ್ ಇದೆ ಅಂತ, ಸೆಕೆಂಡ್ ಟೈಮೇ ಗೊತ್ತಾಗಿದ್ದು ಟ್ವಿನ್ಸ್ ಇದೆ ಅಂತ. ಅವಾಗ ನಾನು ಖುಷಿನೇ ಆಗಿಲ್ಲ, ಒಂದು ಸೆಕೆಂಡ್ ಶಾಕ್ ಆಗಿಬಿಟ್ಟೆ, ಯಪ್ಪ ಟ್ವಿನ್ಸಾ ಅಂತ. ಬಿಕಾಸ್ ಈ ಕಡೆ ಮನೆ ಆ ಕಡೆ ಮನೆ ಎರಡು ಕಡೆ ಮನೆಯಲ್ಲಿ ನೋಡಿದ್ದೆ ಟ್ವಿನ್ಸ್ ಅಂದರೆ ಬೆಳೆಸೋದು ಎಷ್ಟು ಕಷ್ಟ ಇದೆ ಅಂತ. ಸೊ ಹಾಗಾಗಿ ಶಾಕ್ ಆಗಿಬಿಟ್ಟಿತ್ತು, ಖುಷಿನೇ ಆಗಿರಲಿಲ್ಲ. ಆಮೇಲೆ ಡಾಕ್ಟರ್ ವಿನಯರ್ನ ಕರೆದು ಟ್ವಿನ್ಸ್ ಅಂತ ಹೇಳಿದಾಗ ಅವರು ಶಾಕ್ ಆದರು. ಆಮೇಲೆ ಏನು ದೇವ್ರು ಕೊಟ್ಟ ಆಶೀರ್ವಾದ, ಪ್ರಸಾದ ಅಂತ ಅಂದ್ಕೊಂಡು, ಸರಿ ಆಗೋದೆಲ್ಲ ಒಳ್ಳೇದಕ್ಕೆ ಅಂತ ಅಂದ್ಕೊಂಡು ಖುಷಿ ಪಟ್ವಿ. ಆ್ಯಂಡ್ ಫಸ್ಟ್ ಟೈಮ್ ಅಂದರೆ ಏನದು ಪಾಸಿಟಿವ್ ಬಂದಾಗ ನಾನು ವಿನಯ್ಗೆ ರೇಗಿಸ್ತಾ ಇದ್ದೆ, ಏನು ನಾನು ಹಿಂಗೆ ಇಷ್ಟು ಒಳ್ಳೆ ಸುದ್ದಿ ಕೊಟ್ಟಿದ್ದೀನಿ, ನೀವು ಒಂದು ನಂಗೆ ಸ್ವೀಟೇ ಕೊಡಿಸಿಲ್ಲ, ಏನೂ ಕೊಡಿಸಿಲ್ಲ ನೀವು ನನಗೆ ಅಂತ ಹೇಳಿದ್ದೆ. ಸೊ ನೆಕ್ಸ್ಟ್ ಟೈಮ್ ಅವ್ರು ನನ್ನ ಜೊತೆ ಬಂದಿದ್ರಲ್ಲ ಹಾರ್ಟ್ ಬೀಟ್ ಕೇಳಿಸ್ಕೊಳಕ್ಕೆ ಅಂತ, ಅವತ್ತು ಟ್ವಿನ್ಸ್ ಅಂತ ಗೊತ್ತಾದ್ಮೇಲೆ, ಸೊ ಅವ್ರು ನನ್ನ ಕರ್ಕೊಂಡು ಹೋಗಿ ಕಾಂತಿ ಸ್ವೀಟ್ಸ್ಗೆ ಹೋಗಿ ಡಬಲ್ ಸ್ವೀಟ್ ತಿನ್ನು ಇವತ್ತು ನೀನು ಅಂದ್ಬಿಟ್ಟು ಸ್ವೀಟ್ ತಿನ್ನಿಸಿದ್ರು ನನಗೆ. ಸೊ ಹೀಗಾಗಿತ್ತು. ಸೊ ಎಲ್ರಿಗೂ ಕ್ಲಿಯರ್ ಮಾಡ್ತಾ ಇದ್ದೀನಿ, ಇದು IVF ಅಲ್ಲ, ನ್ಯಾಚುರಲ್ ಆಗಿ ಕನ್ಸೀವ್ ಆಗಿರೋದು. ಸೊ ನೆಕ್ಸ್ಟ್ ಕ್ವಶನ್, ಬೇಬಿ ಮೂಮೆಂಟ್ಸ್ ಎಲ್ಲ ಹೇಗಿತ್ತು, ನಿಮ್ಗೆ ಹೇಗೆ ಅನಿಸ್ತಾ ಇತ್ತು ಅಂತ ಕೇಳಿದ್ದೀರಾ. ಬೇಬಿ ಮೂಮೆಂಟ್ ನನಗೆ ಆ್ಯಕ್ಚುಲಿ 4th ಮಂತ್ ಕಂಪ್ಲೀಟ್ ಆದ ತಕ್ಷಣವೇ ಫೀಲ್ ಆಗೋಕ್ಕೆ ಶುರುವಾಯಿತು. ಟ್ವಿನ್ಸ್ ಇದ್ದಿದ್ದರಿಂದ ಏನೋ ಗುಳುಗುಳು ಅನ್ನೋದು, ಬಟ್ ನನಗೆ ಅದು ಹೇಗಿರುತ್ತೆ ಅಂತ ಗೊತ್ತಿಲ್ವಲ್ಲ, ನಾನು ಏನು ಅಂತಲೇ ಗೊತ್ತಾಗ್ತಾ ಇಲ್ಲ, ಕಿಕ್ಕಾ ಮೂಮೆಂಟಾ ಏನು ಅಂತಲೇ ಗೊತ್ತಾಗ್ತಾ ಇಲ್ಲ, ಗುಳುಗುಳು ಅಂತ ಇದೆ ಹೊಟ್ಟೆಲಿ ಅಂತ ಹೇಳ್ತಾ ಇದೆ. ಹೋಗ್ತಾ ಹೋಗ್ತಾ ಚೆನ್ನಾಗಿತ್ತು. ಇಬ್ಬರಲ್ಲಿ
ಇಬ್ಬರಲ್ಲೂ ಒಬ್ರು ಸೈಲೆಂಟ್ ಆಗಿದ್ರು ಅನ್ಸುತ್ತೆ. ಸೊ ಒಂದ್ ಸೈಡ್ ಮಾತ್ರ ಜಾಸ್ತಿ ಫೀಲ್ ಆಗೋದು ನನಗೆ. ಮಲಗಿದಾಗ, ಆಮೇಲೆ ಸುಮ್ಮನೆ ಕೂತಾಗ ಜಾಸ್ತಿ ಫೀಲ್ ಆಗೋದು. ಬಟ್ ಮೋಸ್ಟ್ ಆಫ್ ದ ಟೈಮ್ ಕಮ್ಮಿನೇ ಇರ್ತಿತ್ತು ಬೇಬಿ ಮೂಮೆಂಟ್ಸು. ಒಂದೊಂದು ದಿನ ಅಂತೂ ಅಂದರೆ ಲಾಸ್ಟ್ 7th 8th ಮಂತಲ್ಲಂತೂ ನಾನು ಭಯ ಪಟ್ಕೊಂಡ್ಬಿಟ್ಟಿದ್ದೆ. ಮೂಮೆಂಟೇ ಇರ್ತಿರ್ಲಿಲ್ಲ ಜಾಸ್ತಿ. ಅವಾಗ ಅವಾಗ ಹೇಳೋರು, ಇಲ್ಲ ಈ ಟೈಮಲ್ಲಿ ಜಾಸ್ತಿ ಇರ್ಬೇಕು ಮೂಮೆಂಟ್ಸು, ಫುಲ್ ಆ್ಯಕ್ಟಿವ್ ಆಗಿರ್ತವೆ, ನೀವು ಮೂಮೆಂಟ್ಸ್ ಇಲ್ಲ ಅಂತೀರಾ ಅಂತ. ಬಟ್ ನನಗದೊಂದು ಶುಗರ್ ಒಂದು ಬಂದಿತ್ತು. ಪ್ರೆಗ್ನೆನ್ಸಿ ಟೈಮಲ್ಲಿ ಶುಗರ್ ಬಂದಿತ್ತು. ಸೊ ಅದಕ್ಕೊಂದು ಟೆನ್ಷನ್ ಆಗಿಬಿಟ್ಟಿದ್ದೆ ನಾನು. ಸೊ ಅದು ಇವಾಗ ಕಮ್ಮಿ ಆಗಿದೆ, ಶುಗರ್ ಏನಿಲ್ಲ ಇವಾಗ. ಸೊ ಪ್ರೆಗ್ನೆನ್ಸಿ ಟೈಮಲ್ಲಿ ಅಷ್ಟೇ ಬಂದಿದ್ದು. ಸೊ ಅದಕ್ಕೊಂದು ಭಯ. ಸೊ ಅದರಿಂದ ಏನಾದರೂ ಎಫೆಕ್ಟ್ ಆಗ್ತಿದೆಯಾ ಮಗುಗೆ ಅಂತ. ಸೊ ಅವಾಗ ಸ್ವಲ್ಪ ಮೂಮೆಂಟ್ಸ್ ಕಮ್ಮಿ ಆದಾಗ ಟೆನ್ಷನ್ ಸಿಕ್ಕಾಪಟ್ಟೆ ಆಗೋದು. ಹಾಸ್ಪಿಟ್ಲ್ಗೆ ಹೋಗೋಣ, ಹಾರ್ಟ್‌ಬೀಟ್ಸ್ ಚೆಕ್ ಮಾಡೋಣ ಅಂತ. ಬಟ್ ಆಮೇಲೆ ಹಿಂಗೆ ಹಾಸ್ಪಿಟ್ಲ್ಗೆ ಹೋಗಬೇಕು ಅನ್ನೋಷ್ಟರಲ್ಲಿ ಹೊಟ್ಟೆಲಿ ಗುಳು ಗುಳು ಮತ್ತೆ ಶುರು ಆಗೋದು. ಹಬ್ಬ ಫೀಲ್ ಆಯಿತು ಅಂದ್ಕೊಂಡು ಮತ್ತೆ ಸಮಾಧಾನ ಮಾಡ್ಕೊಂಡಿರ್ತಿದ್ದೆ. ಸೊ ಚೆನ್ನಾಗಿತ್ತು ಮೂಮೆಂಟ್ಸ್ ಎಲ್ಲ. ಒಂದು ತುಂಬ ಏನಂತಾರೆ ನಾಟಿ ಆಗಿತ್ತು, ಇನ್ನೊಂದು ಸ್ವಲ್ಪ ಸೈಲೆಂಟ್ ಆಗಿತ್ತು. ಸೊ ಒಂದು ಜಾಸ್ತಿ ಫೀಲ್ ಆಗ್ತಾ ಇತ್ತು, ಇನ್ನೊಂದು ಸೈಡು ಕಮ್ಮಿ ಫೀಲ್ ಆಗ್ತಾ ಇತ್ತು. ಸೊ ಯಾವ ವೀಕಲ್ಲಿ ಡೆಲಿವರಿ ಆಯಿತು ಅಂತ ತುಂಬ ಜನ ಕೇಳಿದ್ದೀರಾ. ಯೂಶಲಿ ಸಿಂಗಲ್ಟನ್ ಪ್ರೆಗ್ನೆನ್ಸಿಲಿ 40 ವೀಕ್ಸ್ ಕಂಪ್ಲೀಟ್ ಆದರೆ ಹೆಲ್ದಿ ಅಂತ ಹೇಳ್ತಾರೆ. ಆ್ಯಂಡ್ ಟ್ವಿನ್ಸ್ ಪ್ರೆಗ್ನೆನ್ಸಿಲಿ 37 ವೀಕ್ಸ್ ಕಂಪ್ಲೀಟ್ ಆದರೆ ಸಾಕು ಅಂತ ಹೇಳ್ತಾರೆ. ನನಗೆ ಆ್ಯಕ್ಚುಲಿ ನನ್ನ ಡ್ಯೂ ಡೇಟ್ ಇದ್ದಿದ್ದು January 2 ಅಂತ ಹೇಳಿದರು. ಬಟ್ ನನ್ನ ಡೆಲಿವರಿ ಆಗಿದ್ದು December 14. January 2 ಅಂದರೆ 40 ವೀಕ್ಸ್ ಕಂಪ್ಲೀಟ್ ಆದಮೇಲೆ. ಸೊ ನಾನು 37 ವೀಕ್ಸ್ ಕಂಪ್ಲೀಟ್ ಆದ ತಕ್ಷಣ ನನ್ನ ಡೆಲಿವರಿ ಮಾಡಿಸ್ಕೊಂಡೆ. ಬಿಕಾಸ್ ಹೆಲ್ದಿಯಾಗಿದ್ದೆ, ಮಕ್ಕಳು ಕೂಡ ಒಳಗಡೆ ನೀಟಾಗಿ ಡೆವಲಪ್ ಆಗ್ತಾಯಿದ್ರು ಆ್ಯಂಡ್ ಅವರು ಕೂಡ ಹೆಲ್ದಿಯಾಗಿದ್ದರು. ಸೊ ಹಾಗಾಗಿ ಏನು ಕಾಂಪ್ಲಿಕೇಶನ್ಸ್ ಇಲ್ಲದೆ 37 ವೀಕ್ಸ್ವರೆಗೂ ವೆಯ್ಟ್ ಮಾಡಿ ಡೆಲಿವರಿ ಮಾಡಿಸ್ಕೊಂಡೆ. ಬಟ್ ನಂಗೆ ಸಿಕ್ಕಾಪಟ್ಟೆ ಸುಸ್ತಾಗ್ತಾಯಿತ್ತು. ಬಟ್ ಯಾಕಂದರೆ ಹೊಟ್ಟೆ ತುಂಬ ಭಾರ ಇತ್ತು ನನಗೆ, ಓಡಾಡೋಕ್ಕೆ, ಕೂರೋಕ್ಕೆ, ನಿಲ್ಲೋಕ್ಕೆ ತುಂಬ ಸುಸ್ತಾಗ್ತಾಯಿತ್ತು ಲಾಸ್ಟ್ ಮಂತಲ್ಲಿ. ಆದರೂ ಪರವಾಗಿಲ್ಲ, ಕಂಪ್ಲೀಟಾಗಿ ಒಳಗಡೆನೇ ಡೆವಲಪ್ ಆದರೆ ಯಾವ ಕಾಂಪ್ಲಿಕೇಶನ್ಸು ಇರಲ್ಲ ಡೆಲಿವರಿ ಆದಮೇಲೆ ಮಕ್ಕಳಿಗೆ ಅಂತ. ಸುಸ್ತಾದರೂ ಕಷ್ಟ ಆದರೂ ನಾನು ವೇಟ್ ಮಾಡಿ 37th ವೀಕ್ವರೆಗೂ ವೇಟ್ ಮಾಡಿ ಡೆಲಿವರಿ ಮಾಡಿಸ್ಕೊಂಡೆ. 37th ವೀಕ್ವರೆಗೂ ನಾನು ತುಂಬಾ ಆ್ಯಕ್ಟಿವ್ ಆಗಿದ್ದೆ. ಬಿಕಾಸ್ ನಾಳೆ ಡೆಲಿವರಿ ಅಂತ ಅಂದರೆ ಹಿಂದಿನ ದಿನ ನಾನು ನನ್ನ ಮಮ್ಮಿ, ಆಂಟಿ, ನನ್ನ ತಮ್ಮನ ಜೊತೆ ಎಲ್ಲ ಹೋಗಿ ದೇವಸ್ಥಾನಕ್ಕೆಲ್ಲ ಹೋಗಿ ಪ್ರದಕ್ಷಿಣೆ ಎಲ್ಲ ಹಾಕ್ಕೊಂಡು ಬಂದು ಆಮೇಲೆ ಹೋಗಿ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದ್ದೀನಿ. ಸೊ ಅಲ್ಲಿವರೆಗೂ ಫುಲ್ ಆ್ಯಕ್ಟಿವ್ ಆಗೇ ಇದ್ದೆ. ಏನೂ ಬೈ ಗಾಡ್ಸ್ ಗ್ರೇಸ್ ಏನೂ ಕಾಂಪ್ಲಿಕೇಶನ್ಸ್ ಆಗಲಿಲ್ಲ. ಸೊ ಪ್ರೆಗ್ನೆನ್ಸಿ ಜರ್ನಿಲಿ ಏನೇನು ಶಾಪ್ ಮಾಡಿದ್ರಿ ಅಂತ ಕೇಳಿದ್ದೀರಾ. ಸೊ ಶಾಪಿಂಗ್ ಅಂತ ಏನು ಮಾಡಿಲ್ಲ. ನನಗೆ ಏನು ತುಂಬ ಇಂಪಾರ್ಟೆಂಟೋ ಸೊ ಅದನ್ನ ಮಾತ್ರ ನಾನು ಶಾಪ್ ಮಾಡಿದ್ದೆ. ಸುಮ್ಮನೆ ಅನ್ನೆಸೆಸರಿ ಖರ್ಚು ಮಾಡಿಲ್ಲ. ಸೊ ಮೇಯ್ನಾಗಿ ಈ ವೆಜ್ಜಸ್ಸು ಇದನ್ನ ಶಾಪ್ ಮಾಡಿದ್ದೆ ನಾನು. ಅಂದರೆ ಶಾಪ್ ಮಾಡಲಿಲ್ಲ, ಸಾರಿ, ವಿನಯ್ ಅವರು ನನಗೋಸ್ಕರ ತಂದುಕೊಟ್ಟಿದ್ದು. ಇದನ್ನ ಇಟ್ಕೊಂಡು ಕಾಲು ಚಾಚ್ಕೊಂಡು ಆರಾಮಾಗಿ ಕೂತ್ಕೋಬೋದು, ಬ್ಯಾಕ್ ಸಪೋರ್ಟ್ ಆರಾಮಾಗಿ ಸಿಗುತ್ತೆ. ಸೊ ಇದೊಂದು ಬೆಸ್ಟ್ ಇನ್ವೆಸ್ಟ್ಮೆಂಟ್. ಈಗೂ ಕೂಡ ಹೆಲ್ಪ್ ಆಗುತ್ತೆ ಇದು ನನಗೆ ಫೀಡಿಂಗ್ ಮಾಡೋವಾಗ ಎಲ್ಲ. ಸೊ ಇದೊಂದು ತೊಗೊಂಡಿದ್ದು. ಆ್ಯಂಡ್ ಇನ್ನೊಂದು ಸಿ ಶೇಪ್ ಪಿಲ್ಲೋ ಬರುತ್ತೆ, ಮಲ್ಗೋವಾಗ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾರಲ್ಲ. ಸೊ ಅದ್ರ ಮೇಲೆಲ್ಲ ನಾನು ಇನ್ವೆಸ್ಟ್ ಮಾಡಿಲ್ಲ. ಬಿಕಾಸ್ ನಂಗೆ ಅದು ಕಂಫರ್ಟೇಬಲ್ ಅನಿಸ್ತಾ ಇರಲಿಲ್ಲ. ಸುಮ್ಮನೆ ಸ್ಪೇಸ್ ಹಿಡಿಯುತ್ತೆ ಬೆಡ್ ಮೇಲೆ. ನಿಮ್ಗೆ ತುಂಬ ಸಪೋರ್ಟ್ ಬೇಕು ಅಂದರೆ ಒಂದು ಬೆಡ್ಶೀಟ್ನ ಫೋಲ್ಡ್ ಮಾಡಿಬಿಟ್ಟು ಅದನ್ನ ಸಪೋರ್ಟಿಗೆ ಕೊಟ್ಕೋಬೋದು, ಅಥವಾ ಪಿಲ್ಲೋ ಇಟ್ಕೋಬೋದು, ನಾರ್ಮಲ್ ಪಿಲ್ಲೋ ಇಟ್ಕೋಬೋದು. ಅದು ತುಂಬ ದೊಡ್ಡದಾಗುತ್ತೆ, ತುಂಬ ಸ್ಪೇಸ್ ಹಿಡಿಯುತ್ತೆ ಬೆಡ್ ಮೇಲೆ. ಸೊ ನಾನು ಅದನ್ನೇನು ತೊಗೊಂಡಿಲ್ಲ. ಆ್ಯಂಡ್ ಮತ್ತೇನಪ್ಪ ಅಂತ ಅಂದರೆ ಫೀಡಿಂಗ್ ಡ್ರೆಸ್ಸಸ್ ತೊಗೊಂಡಿದ್ದು. ಇದು ಹಾಕಿದ್ದೀನಿ ನಾನು ಇನ್ಸ್ಟಾಗ್ರಾಮಲ್ಲಿ. ಸೊ ಇದನ್ನ ತರಿಸ್ಕೊಂಡಿದ್ದೆ. ಇದು ಪ್ರೆಗ್ನೆನ್ಸಿಲೂ ಹೆಲ್ಪ್ ಆಯಿತು, ಇವಾಗೂ ಹೆಲ್ಪ್ ಆಗ್ತಾಯಿದೆ. ಆ್ಯಂಡ್ ಬಿಕಾಸ್ ಆವಾಗ ದಪ್ಪ ಆಗಿರೋದ್ರಿಂದ ಯಾವ ನೈಟ್ ಡ್ರೆಸ್ಸು ಬರ್ತಾ ಇರಲಿಲ್ಲ ನನಗೆ, ಯಾವ ಡ್ರೆಸ್ಸು ಫಿಟ್ ಆಗ್ತಾ ಇರಲಿಲ್ಲ. ಸೊ ಮೋಸ್ಟ್ ಆಫ್ ದ ಟೈಮ್ ನಾನು ಇದನ್ನೇ ಹಾಕ್ತಾಯಿದ್ದೆ, ಕಂಫರ್ಟೇಬಲ್ ಆಗಿರುತ್ತೆ. ಸೊ ಅದು ತೊಗೊಂಡೆ. ಬಿಟ್ಟರೆ ಅಷ್ಟೇ, ಮತ್ತಿನ್ನೇನು ತೊಗೊಂಡಿಲ್ಲ ನಾನು. ಸೊ ಇದಾಗಿತ್ತು ನನ್ನ ಪ್ರೆಗ್ನೆನ್ಸಿ ಜರ್ನಿ ವ್ಲಾಗ್. ಅಂದ್ಕೊಳ್ತಿರ್ಬೋದು, ಏನಪ್ಪ ಟ್ವಿನ್ಸ್ ಮಕ್ಕಳಾಗಿದೆ, ಇವ್ರು ಆರಾಮಾಗಿ ವ್ಲಾಗ್ ಮಾಡ್ಕೊಂಡು ಕೂತಿದ್ದಾರೆ ಅಂತ ಅಂತಿರ್ಬೋದು ನೀವು. ತುಂಬ ದಿನದಿಂದ ಪ್ಲ್ಯಾನ್ ಮಾಡಿ ಈ ವ್ಲಾಗ್ನ ಶೂಟ್ ಮಾಡ್ತಿರೋದು. ಡೈಲಿ ಮಾಡಬೇಕು ಅಂದರೆ ಒಂಚೂರು ಟೈಮ್ ಸಿಗಲ್ಲ. ಇವತ್ತು ಅಂದರೆ ನನ್ನ ಮಕ್ಕಳು
ಹೇಗಪ್ಪ ಅಂದರೆ ಒಂದು ಸ್ಲೀಪ್ ಪ್ಯಾಟರ್ನೇ ಅರ್ಥ ಆಗ್ತಿಲ್ಲ. ಒಂದಿನ ಮಲಗಿದ್ರೆ ಇನ್ನೊಂದು ದಿನ ಮಲಗಿರಲ್ಲ, ಒಬ್ಬರು ಮಲಗಿದ್ರೆ ಇನ್ನೊಬ್ರು ಮಲಗಿರಲ್ಲ. ಸೊ ಆ ಥರ ಟೈಮೇ ಸಿಗಲ್ಲ. ಇವತ್ತು ಅವ್ರಿಗೆ ಸ್ನಾನ ಮಾಡಿಸಿ ಇಬ್ಬರನ್ನೂ ಮಲಗಿಸಿ ನಮ್ಮ ಅಮ್ಮಂಗೆ ಹೇಳಿ ಸ್ವಲ್ಪ ಅವರೇ ನೋಡ್ಕೊಳ್ಳೋದು. ಅಂದರೆ ನಾನು ಇಲ್ಲಿ ವ್ಲಾಗ್ ಮಾಡ್ತಾ ಇದ್ದೀನಿ, ನೀನು ಅಲ್ಲೇ ಇರು ಅಂತ ಹೇಳ್ಬಿಟ್ಟು ಅವ್ರನ್ನ ಅಲ್ಲೇ ನಮ್ಮ ಡ್ಯಾಡಿ ಮತ್ತು ಮಮ್ಮಿನ ಅಲ್ಲೇ ಕೂರಿಸಿ ನಾನಿಲ್ಲಿ ವ್ಲಾಗ್ ಮಾಡ್ತಾ ಇದ್ದೀನಿ. ಸೊ ಪೋಸ್ಟ್ ಪ್ರೆಗ್ನೆನ್ಸಿ ಜರ್ನಿ ಬಗ್ಗೆನೂ ತುಂಬ ಕ್ವೆಶನ್ಸ್ ಇದೆ. ಸೊ ಅದನ್ನ ಇನ್ನೊಂದು ದಿನ ಮತ್ತೆ ಟೈಮ್ ಸಿಕ್ಕಾಗ ಕೂತ್ಕೊಂಡು ಬ್ಲಾಗ್ ಮಾಡ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಲಾಟ್ಸ್ ಆಫ್ ಲವ್. ಬಾಯ್ ಬಾಯ್.